ಭೂಕುಸಿತ. ಭೂಕುಸಿತ ಅಂದರೆ ಏನು ನೋಡೋಣ ಫ್ರೆಂಡ್ಸ್. ನೋಡಿ, ಪರ್ವತಗಳ ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರಿನವರೆಗೂ ಕೆಳಕ್ಕೆ ಜಾರುವ ಭೂರಾಶಿಗೆ ಕುಸಿತಗಳು ಎಂದು ಕರಿತೀವಿ. ನೋಡಿ, ಭೂಕುಸಿತ ಎಂದರೇನು ಅಂದರೆ ಈ ಎಲ್ಲ ಅಂಶಗಳನ್ನ ನೀವು ಬರೀಬೇಕು. ಪರ್ವತಗಳ ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಇಳಿಜಾರಿನವರೆಗೂ ಕೆಳಕ್ಕೆ ಜಾರುವ ಭೂರಾಶಿಗೆ ಕುಸಿತಗಳು ಎನ್ನುತ್ತೇವೆ. ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈ ಭೂಕುಸಿತದಲ್ಲಿ ಬರೀ ಮಣ್ಣು ಮಾತ್ರ ಕೆಳಗಡೆ ಬಂದು ಬೀಳುತ್ತಾ ಇಳಿಜಾರಿಗೆ. ಮೇಲ್ಭಾಗದಿಂದ, ಪರ್ವತದ ಮೇಲ್ಭಾಗದಿಂದ ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಭೂಕುಸಿತವಾದರೆ ಕೇವಲ ಮಣ್ಣು ಮಾತ್ರ ಕೆಳಗಡೆ ಬೀಳುತ್ತಾ ಇಳಿಜಾರಿಗೆ? ಇಲ್ಲ, ಮಣ್ಣಿನ ಜೊತೆಗೆ ಕಲ್ಲುಗಳು ಸೇರ್ಕೊಂಡಿರ್ತವೆ. ಕಲ್ಲು, ಮಣ್ಣು, ಭಗ್ನಾವಶೇಷಗಳು ಕೂಡ ಈ ಭೂಕುಸಿತದಲ್ಲಿ ಸೇರ್ಕೊಂಡಿರ್ತವೆ. ಈ ಎಲ್ಲ ಅಂಶಗಳು ಇಳಿಜಾರಿಗೆ ಜಾರೋದನ್ನು ನಾವು ಕಾಣಬಹುದು ಫ್ರೆಂಡ್ಸ್. ಇದರಿಂದ ತುಂಬ ಅಪಾಯಗಳು ಕೂಡ ಸೃಷ್ಟಿಯಾಗೋದನ್ನು ನಾವು ಕಾಣಬಹುದು. ಈ ಭೂಕುಸಿತಗಳು ಅತ್ಯಂತ ವಿನಾಶಕಾರಿಯಾದದ್ದು ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಭೂಕುಸಿತಕ್ಕೆ ಕಾರಣಗಳೇನು ನೋಡೋಣ ಫ್ರೆಂಡ್ಸ್. ಭೂಕುಸಿತ ಎಂದರೇನು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಭೂಕುಸಿತಕ್ಕೆ ಕಾರಣಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಪರ್ವತಗಳಲ್ಲಿ ಮತ್ತು ಸಮುದ್ರ ತೀರಗಳಲ್ಲಿ ಕ್ರಮವಾಗಿ ಹರಿಯುವ ನೀರು ಹಾಗೂ ಅಲೆಗಳು ಭೂಮಿಯನ್ನು ಕೊರೆದು ಇಳಿಜಾರನ್ನು ನಿರ್ಮಿಸಿ ಭೂಕುಸಿತ ಉಂಟಾಗಲು ಕಾರಣವಾಗ್ತದೆ. ನೋಡಿ, ಸಮುದ್ರದ ನೀರು ಫೋರ್ಸಾಗಿ ಹರಿಯೋ ಸಂದರ್ಭದಲ್ಲಿ ನೀರು ಭೂಮಿಯನ್ನು ಕೊರೆದು ಅಲೆ ಇದನ್ನು ಸೃಷ್ಟಿ ಮಾಡ್ತೈತೆ, ಇಳಿಜಾರನ್ನು ಸೃಷ್ಟಿ ಮಾಡ್ತೈತೆ. ಇದು ಕೂಡ ಭೂಕುಸಿತಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಆಗಿದೆ. ಎರಡನೇ ಕಾರಣ, ಕಡಿದಾದ ಪರ್ವತ ವಲಯಗಳಲ್ಲಿ ರಸ್ತೆ, ರೈಲು ಮಾರ್ಗ, ಕಾಲುವೆ ಮೊದಲಾದವುಗಳನ್ನು ನಿರ್ಮಿಸಿದಾಗ ಇಳಿಜಾರು ಮತ್ತಷ್ಟು ಕಡಿದಾಗಿ ಭೂಕುಸಿತಗಳು ಉಂಟಾಗ್ತದೆ. ನೋಡಿ, ಪರ್ವತಗಳ ವಲಯಗಳಲ್ಲಿ ರಸ್ತೆ ಮತ್ತು ರೈಲು ಮಾರ್ಗವನ್ನು ನಿರ್ಮಾಣ ಮಾಡಿದಾಗ ನೋಡಿ, ನಾವು ನೋಡಬಹುದು ಎರಡು ಕಡೆ ಬಂಡೆಗಳಿರ್ತವೆ, ಮಣ್ಣಿನ ಮೇಲೆ ಬಂಡೆಗಳಿರ್ತವೆ, ಮಧ್ಯದಲ್ಲಿ ರೋಡ್ ಮಾಡಿರೋದನ್ನು ನಾವು ನೋಡಿದ್ದೇವೆ. ಈ ರೀತಿ ಮಾಡಿದಾಗ ಭೂಕುಸಿತಗಳು ಉಂಟಾಗ್ತದೆ ಫ್ರೆಂಡ್ಸ್. ಜೇಡಿ ಮಣ್ಣಿನ ಪದರದ ಮೇಲೆ ಸಡಿಲವಾದ ಮಣ್ಣಿನ ಪದರವಿದ್ದಲ್ಲಿ ಮಳೆ ಬಂದಾಗ ಏನು ಮಾಡುತ್ತೆ? ಜೇಡಿ ಮಣ್ಣಿನ ಮೇಲೆ ಸಡಿಲವಾದ ಮಣ್ಣು ಹರ್ಕೊಂಡು ಹೋಗುತ್ತೆ. ಅದು ಇಳಿಜಾರನ್ನು ಅಲ್ಲಿ ಸೃಷ್ಟಿ ಮಾಡುತ್ತೆ ಫ್ರೆಂಡ್ಸ್. ಜೇಡಿ ಮಣ್ಣಿನ ಪದರದ ಮೇಲೆ ಸಡಿಲವಾದ ಮಣ್ಣಿನ ಪದರವಿದ್ದಲ್ಲಿ ಇಳಿಜಾರು ಕಡಿದಾಗಿದ್ದು ಭೂಕುಸಿತ ಉಂಟಾಗ್ತದೆ. ನೆಕ್ಸ್ಟ್, ಗಣಿಗಾರಿಕೆಯ ಪ್ರದೇಶದಲ್ಲಿ ಭೂಕುಸಿತಗಳು ಸಾಮಾನ್ಯ. ಆಳದಲ್ಲಿರುವ ಅದಿರಿನ ನಿಕ್ಷೇಪದವರೆಗೆ ಗಣಿಗಳನ್ನು ತೆಗೆದಿದ್ದು ಇದರಿಂದ ಭೂಕುಸಿತಗಳು ಉಂಟಾಗ್ತದೆ. ನೋಡಿ, ಗಣಿಗಾರಿಕೆ ಮಾಡಲಿಕ್ಕೆ ಭೂಮಿಯನ್ನು ಅಗಿಲೇಬೇಕು. ಅಗಿದು ಆ ನಿಕ್ಷೇಪಗಳನ್ನು ತೆಗೆದುಕೊಳ್ತಾರೆ, ಖನಿಜಗಳನ್ನು ತೆಗೆದುಕೊಳ್ತಾರೆ. ಆದ್ರಿಂದಾಗಿ ಈ ಗಣಿಗಾರಿಕೆಯಿಂದಲೂ ಕೂಡ ಭೂಕುಸಿತಗಳು ಉಂಟಾಗ್ತದೆ ಫ್ರೆಂಡ್ಸ್. ಮತ್ತು ಅರಣ್ಯಗಳನ್ನು ಕಡಿಯುವುದರಿಂದ ಹಾಗೂ ಕಡಿದಾದ ಇಳಿಜಾರನ್ನು ಆಳವಾಗಿ ಉಳುಮೆ ಮಾಡುವುದರಿಂದ ಕೂಡ ಭೂಕುಸಿತಗಳು ಉಂಟಾಗ್ತದೆ. ಅರಣ್ಯಗಳನ್ನು ಬೆಳೆಸೋದ್ರಿಂದ ಅರಣ್ಯಗಳ ಮರಗಳು ಭೂಮಿಯನ್ನು ಅಂದರೆ ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರ್ತದೆ. ಆದರೆ ನಾವು ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ದೀವಿ, ಅರಣ್ಯಗಳನ್ನು ಕಡಿತಾ ಇದ್ದೀವಿ. ಇದರಿಂದಾಗಿ ಏನಾಗ್ತಾ ಇದೆ? ನಮಗೆ ಭೂಕುಸಿತಗಳು ಉಂಟಾಗ್ತಾ ಇದೆ. ಮತ್ತು ಇಳಿಜಾರಿನ ಪ್ರದೇಶವನ್ನು ಉಳುಮೆ ಮಾಡೋದ್ರಿಂದ ಕೂಡ ಭೂಕುಸಿತಗಳು ಉಂಟಾಗ್ತದೆ. ಈ ಎಲ್ಲ ಅಂಶಗಳು ಭೂಕುಸಿತಕ್ಕೆ ಕಾರಣಗಳಾಗಿವೆ. ಭೂಕುಸಿತಕ್ಕೆ ಕಾರಣಗಳನ್ನು ನೋಡೋದ್ವಿ ಫ್ರೆಂಡ್ಸ್. ಭೂಕುಸಿತದ ಪರಿಣಾಮಗಳು ಏನು? ಭೂಕುಸಿತ ಯಾವ ರೀತಿಯ ಪರಿಣಾಮಗಳನ್ನು ತಂದೊಡ್ತದೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್. ನೋಡಿ, ಭೂಕುಸಿತದಿಂದಾಗಿ ಅನೇಕ ಚಿಕ್ಕ ನದಿಗಳು ಹರಿಯೋದಕ್ಕೆ ಅಡ್ಡಿ ಉಂಟಾಗ್ತದೆ. ಚಿಕ್ಕ ನದಿಗಳು ಹರಿಯುವುದಕ್ಕೆ ಭೂಕುಸಿತ ಅಡ್ಡಿ ಉಂಟು ಮಾಡ್ತದೆ. ಮತ್ತು ಸಾರಿಗೆ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡ್ತದೆ. ಭೂಕುಸಿತ ಅದರಲ್ಲಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಸ್ಸುಗಳು ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ರೈಲು ಸಾರಿಗೆ ಇದ್ದರೆ ರೈಲು ಸಂಚಾರಕ್ಕೂ ಕೂಡ ಅಡ್ಡಿ ಉಂಟಾಗ್ತದೆ. ಮತ್ತು ಹಳ್ಳಗಳು ಮತ್ತು ಅನೇಕ ಸಸ್ಯವರ್ಗಗಳು ಭೂಗತವಾಗ್ತದೆ. ಭೂಕುಸಿತ ಉಂಟಾದರೆ, ಭೂಕುಸಿತಕ್ಕೆ ಸಿಲುಕಿದ್ರೆ ಹಳ್ಳಗಳು ಮತ್ತು ಸಸ್ಯವರ್ಗಗಳು ನಾಶವಂತವೆ. ಇಷ್ಟೇ ಅಲ್ಲ, ಭೂಕುಸಿತಗಳಿಂದ ಅನೇಕ ಜೀವಗಳು ಹಾನಿಯಾಗ್ತದೆ ಮತ್ತು ಆಸ್ತಿ ಹಾನಿ ಉಂಟು ಮಾಡ್ತದೆ. ಈ ಎಲ್ಲ ಪರಿಣಾಮಗಳನ್ನು ನಾವು ಭೂಕುಸಿತದಿಂದ ಕಾಣಬಹುದಾಗಿದೆ.
ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಾಕಿ. ಥ್ಯಾಂಕ್ ಯು.